PUC ದ್ವಿತೀಯ ವರ್ಷದ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹಾಗೂ ಇತಿಹಾಸದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಭಾರತ ಇತಿಹಾಸದ ಪಠ್ಯಕ್ರಮದ ಬಗ್ಗೆ ಬೋಧಿಸಲಾಗಿ ಇಂದು ನಾವು PUC ದ್ವಿತೀಯ ವರ್ಷದ ಪಠ್ಯಕ್ರಮದ ವಿಷಯವಾದ ಭಾರತ ಇತಿಹಾಸದ ಮೂಲಾಧಾರಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಭಾರತ ಇತಿಹಾಸದ ಮೂಲಾಧಾರಗಳಲ್ಲಿ ಮೊದಲನೇದಾಗಿ ಪೀಠಿಕೆ. ಮೂಲಾಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ. ಸಂಶೋಧಕನಿಗೆ ಅಥವಾ ಪ್ರಾಚ್ಯವಸ್ತು ಸಂಶೋಧಕರಿಗೆ ದಾಖಲೆಗಳು ಅತ್ಯವಶ್ಯಕವಾಗಿವೆ. ಆ ದಾಖಲೆಗಳ ಮೂಲಕ ಇತಿಹಾಸ ರಚಿಸುವುದನ್ನು ಮೂಲಾಧಾರವೆಂದು ಕರೆಯಲಾಗಿದೆ. ಈ ರೀತಿಯಾಗಿ ಭಾರತದ ಇತಿಹಾಸವನ್ನು ರಚಿಸಬೇಕಾದರೆ ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳು ಸಹಾಯಕವಾಗಿವೆ. ಈ ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳಿಂದ ಭಾರತದ ಗುಪ್ತ ಸಾಮ್ರಾಜ್ಯದ ಬಗ್ಗೆ, ಕದಂಬ ಸಾಮ್ರಾಜ್ಯದ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ರಾಷ್ಟ್ರಕೂಟ ಸಾಮ್ರಾಜ್ಯದ ಬಗ್ಗೆ, ಬಾದಾಮಿಯ ಚಾಲುಕ್ಯರ ಬಗ್ಗೆ, ಪಲ್ಲವರ ಬಗ್ಗೆ, ದೆಹಲಿಯ ಸುಲ್ತಾನರ ಬಗ್ಗೆ, ಮೊಘಲ್ ಸಾಮ್ರಾಜ್ಯದ ಬಗ್ಗೆ, ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾದರೆ ಅದು ಪುರಾತತ್ವ ಮೂಲಾಧಾರಗಳಿಂದಲೇ ಸಹಾಯಕವಾಗಿದೆ. ಈ ರೀತಿಯಾಗಿ ಪುರಾತತ್ವ ಮೂಲಾಧಾರಗಳಿಂದ ಮತ್ತು ಸಾಹಿತ್ಯಿಕ ಮೂಲಾಧಾರಗಳಿಂದ ಭಾರತದ ಸಂಪೂರ್ಣವಾದ ಇತಿಹಾಸವನ್ನು ತಿಳಿದುಕೊಳ್ಳಲು ಸಾಧ್ಯವಾಗಿದೆ. ನಂತರ ಭಾರತ ಇತಿಹಾಸದ ಮೂಲಾಧಾರಗಳು. ಭಾರತದ ಇತಿಹಾಸದ ಮೂಲಾಧಾರಗಳನ್ನು ಎರಡು ಪ್ರಕಾರವಾಗಿ ಮಾಡಲಾಗಿ ಅವುಗಳು ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳು. ಮೊದಲು ಪುರಾತತ್ವ ಮೂಲಾಧಾರಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಪುರಾತತ್ವ ಮೂಲಾಧಾರಗಳು ಅಂದರೂ ಒಂದೇ ಅಥವಾ ಪ್ರಾಕ್ತನ ಮೂಲಾಧಾರಗಳು ಅಂದರೂ ಒಂದೇ. ಪುರಾತತ್ವ ಮೂಲಾಧಾರಗಳು ಅಥವಾ ಪ್ರಾಕ್ತನ ಮೂಲಾಧಾರಗಳಲ್ಲಿ ಮೊದಲನೇದಾಗಿ ಪೀಠಿಕೆ ಅಥವಾ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ದಾಖಲೆಗಳ ಮೂಲಕ ಇತಿಹಾಸ ರಚಿಸುವುದನ್ನು ಮೂಲಾಧಾರವೆಂದು ಕರೆಯಲಾಗಿದೆ. ಯಾವ ರೀತಿಯಾಗಿ ಸಾಹಿತ್ಯಿಕ ಮೂಲಾಧಾರಗಳಿಂದ ಇತಿಹಾಸವನ್ನು ರಚಿಸಬಹುದು, ಅದೇ ರೀತಿಯಾಗಿ ಪುರಾತತ್ವ ಮೂಲಾಧಾರಗಳಾದ ಭೂ ಸಂಶೋಧನೆ, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳಿಂದ ಭಾರತದ ಗುಪ್ತ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ರಾಷ್ಟ್ರಕೂಟ ಸಾಮ್ರಾಜ್ಯ, ಬಾದಾಮಿಯ ಚಾಲುಕ್ಯರು, ದೆಹಲಿಯ ಸುಲ್ತಾನರು, ಮೊಘಲ್ ಸಾಮ್ರಾಜ್ಯ, ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾದರೆ ಅದು ಪುರಾತತ್ವ ಮೂಲಾಧಾರಗಳಿಂದಲೇ ಸಾಧ್ಯವಾಗಿದೆ. ಈ ರೀತಿಯಾಗಿ ಪುರಾತತ್ವ ಮೂಲಾಧಾರಗಳಿಂದ ಭಾರತದ ಇತಿಹಾಸದ ಸಂಪೂರ್ಣ ಬಗ್ಗೆ ತಿಳಿದುಕೊಳ್ಳೋದು ಅನುಕೂಲವಾಗಿದೆ. ನಂತರ ಭಾರತ ಇತಿಹಾಸದ ಪುರಾತತ್ವ ಮೂಲಾಧಾರಗಳು ಅಥವಾ ಪ್ರಾಕ್ತನ ಮೂಲಾಧಾರಗಳು. ಅದರಲ್ಲಿ ಮೊದಲನೇದಾಗಿ ಭೂ ಸಂಶೋಧನೆ. ಭೂ ಸಂಶೋಧನೆ ಎಂದರೆ ಭೂಮಿಯನ್ನು ಅಗೆದಾಗ ಆಗ ಭೂಮಿಯಲ್ಲಿ ಸಿಗುವ ಕಲ್ಲುಗಳಾಗಿರ್ಬೋದು ಅಥವಾ ಕಬ್ಬಿಣ ಆಗಿರ್ಬೋದು ಅಥವಾ ನಾಣ್ಯಗಳಾಗಿರ್ಬೋದು, ಅವಶೇಷಗಳಾಗಿರ್ಬೋದು ಅಥವಾ ಗಡಿಗೆಗಳು ಆಗಿರ್ಬೋದು ಅಥವಾ ಇನ್ನಿತರ ದಾಖಲೆಗಳು ಭೂಮಿಯ ಒಳಗಡೆಯಿಂದ ಸಿಕ್ಕು ಆ ದಾಖಲೆಗಳ ಮೂಲಕ ಇತಿಹಾಸ ರಚಿಸುವುದನ್ನು ಭೂ ಸಂಶೋಧನೆ ಎಂದು ಕರೆಯಲಾಗಿದೆ. ಈ ರೀತಿಯಾಗಿ ಭಾರತದ ಹರಪ್ಪ, ಮೊಹೆಂಜೊದಾರೋ, ಲೋಥಾಲ್, ಸಿಂಧ್,
ಕಾಲಿಬಂಗನ್, ಪಾಟ್ಲಿಪುತ್ರ, ಹಂಪಿ, ಅಜಂತ, ಎಲ್ಲೋರ, ಆಗ್ರಾ, ದೆಹಲಿ, ಪಾಣಿಪತ್, ನಾಸಿಕ್, ಎಲ್ಲೋರ ಇನ್ನೂ ಮುಂತಾದ ಪ್ರದೇಶಗಳಲ್ಲಿ ಭೂ ಸಂಶೋಧನೆ ಮಾಡಲಾಗಿ ಆ ಭೂಮಿಯಲ್ಲಿ ಅವಶೇಷಗಳು, ನಾಣ್ಯಗಳು, ಗಡಿಗೆಗಳು, ಇನ್ನೂ ಮುಂತಾದ ಹಲವು ದಾಖಲೆಗಳು ಕಂಡು ಬರಲಾಗಿದೆ. ಆ ಎಲ್ಲ ದಾಖಲೆಗಳ ಮೂಲಕ ಗುಪ್ತ ಸಾಮ್ರಾಜ್ಯ, ಕದಂಬ ಸಾಮ್ರಾಜ್ಯ, ರಾಷ್ಟ್ರಕೂಟ ಸಾಮ್ರಾಜ್ಯ, ಬಾದಾಮಿಯ ಚಾಲುಕ್ಯರು, ದೆಹಲಿಯ ಸುಲ್ತಾನರು, ಮೊಘಲ್ ಸಾಮ್ರಾಜ್ಯ, ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾದರೆ ಅದು ಭೂ ಸಂಶೋಧನೆಯಿಂದಲೇ ಸಾಧ್ಯವಾಗಿದೆ. ಈ ರೀತಿಯಾಗಿ ಭೂ ಸಂಶೋಧನೆಯಿಂದ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಭಾರತ ಇತಿಹಾಸದ ಪುರಾತತ್ವ ಮೂಲಾಧಾರಗಳು ಅಥವಾ ಪ್ರಾಕ್ತನ ಮೂಲಾಧಾರದ ಎರಡನೆಯ ಅಂಶವೆಂದರೆ ಶಾಸನಗಳು. ಯಾವುದೇ ಅರಸನು ಯಾವುದೇ ರಾಜ್ಯವನ್ನು ಗೆದ್ದುಕೊಂಡಾಗ ಅಥವಾ ಯಾವುದೇ ವ್ಯಕ್ತಿಯು ಯಾವುದೇ ರೀತಿಯಲ್ಲಿ ಸಾಹಸವನ್ನು ಮೆರೆದಾಗ ಅಥವಾ ಇನ್ನಿತರು ತಮ್ಮ ಹೆಸರು ಶಾಶ್ವತವಾಗಬೇಕು ಮತ್ತು ತಾವು ಮಾಡಿದ ಹಲವು ವಿಷಯಗಳು ಅಥವಾ ಸಾಹಸಗಳು ಜನರಿಗೆ ಕಂಡುಬರಬೇಕು ಎಂಬ ಉದ್ದೇಶದಿಂದ ಬಂಡೆಗಲ್ಲುಗಳಲ್ಲಿ, ಶಾಸನಗಳಲ್ಲಿ ಹಲವು ವಿಷಯಗಳನ್ನು ಉಲ್ಲೇಖಿಸಲಾಗುತ್ತಿತ್ತು. ಈ ರೀತಿಯಾಗಿ ಶಾಸನಗಳಿಂದ, ಬಂಡೆಗಲ್ಲುಗಳಿಂದ ಇತಿಹಾಸ ರಚಿಸುವುದನ್ನು ಶಾಸನಗಳೆಂದು ಕರೆಯಲಾಗಿದೆ. ಈ ರೀತಿಯಾಗಿ ಅಶೋಕನನ್ನು ಶಾಸನಗಳ ಪಿತಾಮಹನೆಂದು ಕರೆಯಲಾಗಿದೆ. ಏಕೆಂದರೆ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸಿದ ಕೀರ್ತಿಗೆ ಅಶೋಕನು ಪಾತ್ರನಾಗಿದ್ದಾನೆ. ಆ ಕಾರಣಕ್ಕಾಗಿ ಜೇಮ್ಸ್ ಪ್ರಿನ್ಸೆಫರು ಅಶೋಕನನ್ನೇ ಶಾಸನಗಳ ಪಿತಾಮಹನೆಂದು ಕರೆಯಲಾಗಿದೆ. ಈ ರೀತಿಯಾಗಿ ಅಶೋಕನು ಭಾರತದ ತುಂಬೆಲ್ಲ ಮತ್ತು ಹೊರದೇಶಗಳಲ್ಲೂ ಕೂಡ ಸಾವಿರಾರು ಶಾಸನಗಳನ್ನು ಹೊರಡಿಸಿದನು. ಆ ಪ್ರಮುಖ ಶಾಸನಗಳೆಂದರೆ 14 ಬಂಡೆಗಲ್ಲು ಶಾಸನಗಳು, 7 ನೇಪಾಳ ಶಾಸನಗಳು, 4 ಲಘು ಸ್ತಂಭ ಶಾಸನಗಳು, 2 ಕಳಿಂಗ ಶಾಸನಗಳು, ಬರಾಬರ್ ಶಾಸನಗಳು, ಲುಂಬಿನಿ ಶಾಸನಗಳು. ಈ ರೀತಿಯಾಗಿ ಅಶೋಕನು ಭಾರತದ ಹಲವು ಸ್ಥಳಗಳಲ್ಲಿ ಶಾಸನಗಳನ್ನು ಹೊರಡಿಸಿದನು. ಅಶೋಕನು ಹೊರಡಿಸಿದ ಶಾಸನಗಳ ಸ್ಥಳಗಳೆಂದರೆ ಕೊಪ್ಪಳದ ಗವಿಮಠ, ಪಾಲ್ಕೆಗುಂಡು, ಸಿದ್ದಾಪುರ, ಮಸ್ಕಿ, ಪಾಟ್ಲಿಪುತ್ರ, ಧೌಲಿ, ಕಳಿಂಗ, ಇನ್ನೂ ಮುಂತಾದ ಹಲವು ಸ್ಥಳಗಳಲ್ಲಿ ಅಶೋಕನು ಶಾಸನಗಳನ್ನು ಹೊರಡಿಸಿದನು. ಈ ಶಾಸನಗಳಲ್ಲಿ ಅಶೋಕನು ಕಳಿಂಗ ಯುದ್ಧದ ಬಗ್ಗೆ, ಅಶೋಕನು ಬೌದ್ಧ ಧರ್ಮದ ಪ್ರಚಾರದ ಬಗ್ಗೆ, ಅಶೋಕನು ಗೌತಮ ಬುದ್ಧನ ಉಪದೇಶಗಳ ಬಗ್ಗೆ, ಅಶೋಕನು ತನ್ನ ಬೋಧನೆಗಳ ಬಗ್ಗೆ, ಅಶೋಕನು ದಾನ ಧರ್ಮಗಳ ಬಗ್ಗೆ, ಅಶೋಕನು ಇನ್ನೂ ಮುಂತಾದ ಹಲವು ವಿಚಾರಗಳನ್ನು ಈ ಬಂಡೆಗಲ್ಲು ಶಾಸನಗಳಲ್ಲಿ ಉಲ್ಲೇಖಿಸಿದ್ದಾನೆ. ಕೇವಲ ಅಶೋಕನ ಶಾಸನಗಳು ಅಷ್ಟೇ ಅಲ್ಲದೆ ಐಹೊಳೆ ಶಾಸನವು 2ನೇ ಪುಲಿಕೇಶಿ ಹರ್ಷವರ್ಧನ ವಿರುದ್ಧ ಗೆಲುವನ್ನು ಸಾಧಿಸಿದರ ಬಗ್ಗೆ ರವಿಕೀರ್ತಿಯು ಐಹೊಳೆ ಶಾಸನದಲ್ಲಿ ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಹಲ್ಮಿಡಿ ಶಾಸನ, ಕಾಕುತ್ಸವರ್ಮ ಶಾಸನ, ಚಂದ್ರವಳ್ಳಿ ಶಾಸನ ಇವುಗಳು ಕದಂಬ ಅರಸರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ವ್ಯಕ್ತಿತ್ವ, ಸಾಧನೆಗಳ ಬಗ್ಗೆ
ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಈ ರೀತಿಯಾಗಿ ಭಾರತದಲ್ಲಿ ಅನೇಕ ಶಾಸನಗಳು ದೊರಕಿವೆ. ಆ ಎಲ್ಲ ಶಾಸನಗಳ ಆಧಾರದ ಮೇಲೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಕದಂಬ ಸಾಮ್ರಾಜ್ಯದ ಬಗ್ಗೆ, ಬಾದಾಮಿ ಚಾಲುಕ್ಯರ ಬಗ್ಗೆ, ವರ್ಧನ ಸಾಮ್ರಾಜ್ಯದ ಬಗ್ಗೆ ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ಅರಿಯಬೇಕಾದರೆ ಅದು ಈ ಎಲ್ಲ ಶಾಸನಗಳಿಂದಲೇ ಸಾಧ್ಯವಾಗಿದೆ. ಈ ರೀತಿಯಾಗಿ ಹಲವು ಶಾಸನಗಳಿಂದ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಭಾರತ ಇತಿಹಾಸದ ಪುರಾತತ್ವ ಅಥವಾ ಪ್ರಾಕ್ತನ ಮೂರನೆಯ ಅಂಶವೆಂದರೆ ನಾಣ್ಯಗಳು. ಆಗಿನ ಕಾಲದಲ್ಲಿ ಅರಸರು ಯಾವುದೇ ವಸ್ತುಗಳನ್ನು ಅಥವಾ ಯಾವುದೇ ಸರಕುಗಳನ್ನು ಮತ್ತು ಇನ್ನಿತರಗಳನ್ನು ಖರೀದಿ ಮಾಡಲು ಹಣವನ್ನು ಉಪಯೋಗಿಸುವುದಕ್ಕೆ ಅದನ್ನು ನಾಣ್ಯಗಳೆಂದು ಕರೆಯಲಾಗಿದೆ. ಈ ರೀತಿಯಾಗಿ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ನಾಣ್ಯಶಾಸ್ತ್ರವೆಂದು ಕರೆಯಲಾಗಿದೆ. ಭಾರತದ ಇತಿಹಾಸದಲ್ಲಿ ಹಲವು ಅರಸರು ನಾಣ್ಯಗಳನ್ನು ಹೊರಡಿಸಿದರು. ಈ ನಾಣ್ಯಗಳಲ್ಲಿ ಹೊರಡಿಸಿದ ಸ್ಥಳ, ಹೊರಡಿಸಿದ ವರ್ಷ, ಹೊರಡಿಸಿದ ದಿನಾಂಕ, ಅವರು ಹೊಂದಿದ ಬಿರುದು, ಈ ಎಲ್ಲ ವಿಷಯಗಳನ್ನು ಉಲ್ಲೇಖಿಸಲಾಗುತ್ತಿತ್ತು. ಈ ರೀತಿಯಾಗಿ ನಾಣ್ಯಗಳು ಪ್ರಾಚೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಗುಪ್ತ ಸಾಮ್ರಾಜ್ಯದ ಪ್ರಖ್ಯಾತ ಅರಸನಾದ ಸಮುದ್ರಗುಪ್ತನು 8 ಬಗೆಯ, ಅಂದರೆ ಸಮುದ್ರಗುಪ್ತನು ಬಿಲ್ಲು, ಬಾಣ, ಶಂಖ, ಅದೇ ರೀತಿಯಾಗಿ ಹುಲಿಯನ್ನು ಕೊಲ್ಲುತ್ತಿರುವ, ಅದೇ ರೀತಿಯಾಗಿ ಸಮುದ್ರಗುಪ್ತನು ವೀಣೆಯನ್ನು ನುಡಿಸುತ್ತಿರುವ, ಈ ರೀತಿಯಾಗಿ ಸಮುದ್ರಗುಪ್ತನು 8 ಬಗೆಯ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದನು. ಅದೇ ರೀತಿಯಾಗಿ 2ನೇ ಚಂದ್ರಗುಪ್ತನು ಕೂಡ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದನು. ಅದೇ ರೀತಿಯಾಗಿ ಕದಂಬ ಅರಸರು, ಶಾತವಾಹನ ಅರಸರು, ಇನ್ನಿತರ ಕರ್ನಾಟಕದ ಹಲವು ಅರಸರು ಹಗ, ವೀಸ, ಕಾಸು, ಅಕ್ಕಂ ಕಾಸು, ಪಣ, ಈ ರೀತಿಯ ಹಲವು ರೀತಿಯ ಬಂಗಾರದ ಮತ್ತು ಬೆಳ್ಳಿಯ, ತಾಮ್ರದ ನಾಣ್ಯಗಳನ್ನು ಹೊರಡಿಸಿದರು. ಅದೇ ರೀತಿಯಾಗಿ ವಿಜಯನಗರದ ಅರಸರು ಕೂಡ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಹೊರಡಿಸಿದರು. ಅದೇ ರೀತಿಯಾಗಿ ಮೊಹಮ್ಮದ್ ಬಿನ್ ತುಘಲಕನು ಕೂಡ ಬಂಗಾರ, ಬೆಳ್ಳಿಯ ಮತ್ತು ಕೊನೆಗೆ ಮೊಹಮ್ಮದ್ ಬಿನ್ ತುಘಲಕನು ತೊಗಲಿನ ನಾಣ್ಯಗಳನ್ನು ಹೊರಡಿಸಿದನು. ಈ ರೀತಿಯಾಗಿ ಹಲವು ಅರಸರು ಹಲವು ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದರು. ಈ ಎಲ್ಲ ನಾಣ್ಯಗಳು ಆಗಿನ ಕಾಲದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ, ಆಗಿನ ಕಾಲದ ಇನ್ನಿತರ ಹಲವು ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಭಾರತ ಇತಿಹಾಸದ ಪುರಾತತ್ವ ಕೊನೆಯ ಅಂಶವೆಂದರೆ ಸ್ಮಾರಕಗಳು. ಸ್ಮಾರಕಗಳು ಎಂದರೆ ದೇವಾಲಯಗಳು, ಮಸೀದಿಗಳು, ಚರ್ಚುಗಳು, ವಿಹಾರಗಳು ಮತ್ತು ಬಸದಿಗಳು, ಕೋಟೆಗಳಿಂದ ಇತಿಹಾಸ ರಚಿಸುವುದನ್ನು ಸ್ಮಾರಕಗಳೆಂದು ಕರೆಯಲಾಗಿದೆ. ಈ ರೀತಿಯಾಗಿ ಭಾರತದಲ್ಲಿ ಅಜಂತ, ಎಲ್ಲೋರ, ಭಾಗ, ನಾಸಿಕ್, ಪಾಟ್ಲಿಪುತ್ರ, ತಾಜ್ ಮಹಲ್, ದೆಹಲಿಯ ಕುತುಬ್ ಮಿನಾರ್ ಕಟ್ಟಡ, ದೆಹಲಿಯ ಜಾಮಿಯಾ ಮಸೀದಿ, ಆಗ್ರಾದ ತಾಜ್ ಮಹಲ್, ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ಬಿಜಾಪುರ, ಮೈಸೂರು, ಇನ್ನೂ ಮುಂತಾದ ಹಲವು ಸ್ಥಳಗಳಲ್ಲಿ ಹಲವು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ, ಹಲವು ಕೋಟೆಗಳನ್ನು ನಿರ್ಮಿಸಿದ್ದಾರೆ, ಹಲವು ವಿಹಾರಗಳನ್ನು ನಿರ್ಮಿಸಿದ್ದಾರೆ, ಹಲವು ಬಸದಿಗಳನ್ನು ನಿರ್ಮಿಸಿದ್ದಾರೆ, ಹಲವು ಚರ್ಚುಗಳನ್ನು ಕಟ್ಟಿಸಿದ್ದಾರೆ, ಹಲವು ಕೋಟೆಗಳನ್ನು
ನಿರ್ಮಿಸಿದ್ದಾರೆ. ಈ ರೀತಿಯಾಗಿ ದೇವಸ್ಥಾನಗಳ, ಕೋಟೆಗಳ, ಮಸೀದಿಗಳ, ಚರ್ಚುಗಳ, ವಿಹಾರಗಳ, ಬಸೀದಿಗಳ, ಇನ್ನಿತರ ಕಟ್ಟಡಗಳ, ಇನ್ನಿತರ ಸ್ಮಾರಕಗಳ ಆಧಾರದಿಂದ ಇತಿಹಾಸ ರಚಿಸುವುದನ್ನು ಸ್ಮಾರಕಗಳೆಂದು ಕರೆಯಲಾಗಿದೆ. ಈ ರೀತಿಯಾಗಿ ಭಾರತದಲ್ಲಿ ವಿವಿಧ ಪ್ರದೇಶಗಳಲ್ಲಿ ದೇವಾಲಯಗಳು, ಮಸೀದಿಗಳು, ಕೋಟೆಗಳು, ವಿಹಾರಗಳು, ಬಸದಿಗಳು, ಇನ್ನಿತರ ಹಲವು ಕಟ್ಟಡಗಳ ಆಧಾರದ ಮೇಲೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ, ದೆಹಲಿಯ ಸುಲ್ತಾನರ ಬಗ್ಗೆ, ಮೊಘಲ್ ಸಾಮ್ರಾಜ್ಯದ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಬಿಜಾಪುರ್ ಆದಿಲ್ ಶಾಹಿ, ಬಿಜಾಪುರ್ ಇನ್ನಿತರ ಸುಲ್ತಾನರ ಬಗ್ಗೆ, ಬಹಮನಿ ಸಾಮ್ರಾಜ್ಯದ ಬಗ್ಗೆ, ಮೈಸೂರು ಒಡೆಯರ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಲು ಈ ಎಲ್ಲ ಸ್ಮಾರಕಗಳು ಅನುಕೂಲವಾಗಿದೆ. ನಂತರ ಕೊನೆಯದಾಗಿ ಉಪಸಂಹಾರ. ಹೀಗೆ ದಾಖಲೆಗಳ ಮೂಲಕ ಇತಿಹಾಸ ರಚಿಸುವುದನ್ನು ಮೂಲಾಧಾರವೆಂದು ಕರೆಯಲಾಗಿದೆ. ಭಾರತ ಇತಿಹಾಸದ ಪುರಾತತ್ವ ಮೂಲಾಧಾರಗಳಾದ ಭೂ ಸಂಶೋಧನೆ, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳಿಂದ ಗುಪ್ತ ಸಾಮ್ರಾಜ್ಯದ ಬಗ್ಗೆ, ರಾಷ್ಟ್ರಕೂಟ ಸಾಮ್ರಾಜ್ಯದ ಬಗ್ಗೆ, ಬಾದಾಮಿ ಚಾಲುಕ್ಯರ ಬಗ್ಗೆ, ದೆಹಲಿಯ ಸುಲ್ತಾನರ ಬಗ್ಗೆ, ಮೊಘಲ್ ಸಾಮ್ರಾಜ್ಯದ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಮೈಸೂರು ಒಡೆಯರ ಬಗ್ಗೆ, ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ಅರಿಯಲು ಈ ಪುರಾತತ್ವ ಮೂಲಾಧಾರಗಳು ಸಹಾಯಕವಾಗಿವೆ. ಈ ರೀತಿಯಾಗಿ ಪುರಾತತ್ವ ಮೂಲಾಧಾರಗಳಿಂದ ಭಾರತದ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಾಳೆಯ ಕ್ಲಾಸಿನಲ್ಲಿ ಭಾರತ ಇತಿಹಾಸದ ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.